ಇವತ್ತು ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮತ್ತೆ ಚೆನ್ನ ಮಾಡಿದ್ದಾರೆ ಅಮ್ಮ. ಕಡಿಯದ್ದು ಫ್ರೈ ಮಾಡ್ತಾ ಇದ್ದಾರೆ ನೋಡಿ. ಇದಕ್ಕೆ ತೆಂಗಿನೆಣ್ಣೆ ಹಾಕಿದ್ದೇನೆ. ಇದಕ್ಕೆ ಕೊಂಕಣಿಯಲ್ಲಿ ಕಿಸ್ಮುರಿ ಅಂತ ಹೇಳ್ತೇವೆ ನಾವು. ಇದು ಒಣ ಸಿಗಡಿಯನ್ನು ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ತೆಂಗಿನ ತುರಿ ಎಲ್ಲ ಹಾಕಿ ಮತ್ತು ನೀರುಳ್ಳಿ ಎಲ್ಲ ಹಾಕ್ತೇವೆ. ಇದಕ್ಕೆ ಕಿಸ್ಮುರಿ ಅಂತ ಹೇಳ್ತೇವೆ. ನಿಮಗೆ ಬೇಕಾದರೆ ಇದರ ರೆಸಿಪಿದ್ದು ವಿಡಿಯೋ ಹೇಳಿ, ಇದು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೆಕ್ಸ್ಟ್ ಟೈಮ್ ನಾವು ಹಾಕ್ತೇವೆ ಇದರ ವಿಡಿಯೋ ಮಾಡಿ. ಇದಕ್ಕೆ ಒಂದು ಚಮಚ ಅಕ್ಕಿ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡೋದು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮೊದಲಿಗೆ ಹೀಗೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸರಿ ಮಿಕ್ಸ್ ಮಾಡೋದು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋದು. ಇಲ್ಲಿ ನಾನು 175 ಗ್ರಾಮ್ ಇದ್ದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತಂದಿದ್ದೇನೆ ನೋಡಿ. ಹಿಟ್ಟು ರೆಡಿಯಾಗಿದೆ. ಇದನ್ನೊಂದು 5-10 ನಿಮಿಷ ಇಡುವ. ಅದು ಗುಲಾಬ್ ಜಾಮೂನಿಗೆ ಗುಳ್ಳೆ ಮಾಡ್ತಾ ಇದ್ದಾರೆ. ಗುಲಾಬ್ ಜಾಮೂನ್ ಇದ್ದು ಇದರಲ್ಲಿ ಹಾಕ್ಲಿಕ್ಕೆ ಉಂಟಂತೆ, ಸಕ್ಕರೆ ಪಾಕದಲ್ಲಿ ಹಾಕ್ಲಿಕ್ಕೆ ಉಂಟಂತೆ. ಇದನ್ನು ಫ್ರೈ ಮಾಡಿ ನೋಡುವ ಏನು ಬೇಕಂತ ನೋಡಿ ಅಂತೆ. ಇದರಲ್ಲಿ 900 ಗ್ರಾಮ್ ಸಕ್ಕರೆ ಉಂಟು. ಇಷ್ಟೇ ಪ್ರಮಾಣದಲ್ಲಿ ಅಂದರೆ 900 ml ನೀರು ಹಾಕಬೇಕು. 900 ml ನೀರು ಹಾಕ್ತಾ ಇದ್ದೇನೆ. ಈಗ ಮೀಡಿಯಂ ಫ್ಲೇಮಲ್ಲಿ ಪಾಕ ಮಾಡೋದು. ಇದನ್ನು ಮಿಕ್ಸ್ ಮಾಡಬೇಕಲ್ಲ ಅಲ್ಲ. ಇದನ್ನು ಸ್ಲೋಲಿ ಮಿಕ್ಸ್ ಮಾಡಬೇಕು ಪಾಕ ಮಾಡಲಿಕ್ಕೆ. ಬ್ರೌನ್ ಕಲರ್ ಆಗಿ ಬರಬೇಕು. ಸ್ಲೋಲಿ ಗ್ಯಾಸ್ ಫ್ಲೇಮನ್ನು ಸಿಮ್ಮಲ್ಲಿ ಇಡಬೇಕು. ನಂತರ ಗುಲಾಬ್ ಜಾಮೂನನ್ನು ಫ್ರೈ ಮಾಡೋದು. ಸ್ವಲ್ಪ ಈ ಕಲರ್ ಬರಬೇಕು. ಈ ಕಡೆ ಪಾಕ ಇಟ್ಟಿದ್ದೇನೆ, ಕುದೀತಾ ಉಂಟು. ಫ್ರೈ ಮಾಡ್ತಾ ಇದ್ದಾರೆ. ಕಲರ್ ಚೇಂಜ್ ಆಗ್ತಾ ಉಂಟು. ಇದು ಆಗಿದೆ, ತೆಗೆಯುದು. ಈಗ ಇದು ಫ್ರೈ ಮಾಡಿದ ಗುಲಾಬ್ ಜಾಮೂನನ್ನು ಒಂದು 5 ನಿಮಿಷ ಇದು ತಣಿದ ಮೇಲೆ ನಂತರ ಪಾಕಕ್ಕೆ ಹಾಕೋದು. ಅದೊಂದೇ ಹೀಗೆ ಪಾಕಕ್ಕೆ ಹಾಕೋದು. ಗುಲಾಬ್ ಜಾಮೂನ್ ರೆಡಿ ಆಯಿತು. ಮಾಡ್ತಾ ಇದ್ದಾರೆ ನನಗೆ. ಇದು ಎಣ್ಣೆಗೆ ನಾನು ಒಂದೆಲಗ, ತುಳಸಿ ಎಲೆ ಮತ್ತು ಭೃಂಗರಾಜ್ ಮತ್ತು ದಾಸವಾಳದ ಎಲೆ ಹಾಕಿದ್ದೇನೆ. ಇದು ಆಯಿಲ್ ಹಾಕಿದರೆ ಒಂದು ವಾರಕ್ಕೆ 1-2 ಸಲ ಹಾಕಿದರೆ ಹೇರ್ ಫಾಲ್ ಎಲ್ಲ ಕಮ್ಮಿ ಆಗ್ತದೆ. ಹಾಗೆ ಮಸಾಜ್ ಮಾಡ್ತಾ ಇದ್ದಾರೆ. ನಮ್ಮದು ಕೆಲಸ ಆಯಿತಾ?
ಕೆಲಸ ಆಗಲಿಲ್ಲ, ಇನ್ನು ಆಗಬೇಕು. ಏನೆಲ್ಲ ಮಾಡುದು ಇವತ್ತು ಊಟಕ್ಕೆ? ಇವತ್ತು ತೊಗರಿಬೇಳೆ ಸಾರು ಮತ್ತು ಒಣ ಸಿಗಡಿಯದ್ದು ಚಟ್ನಿ, ಮತ್ತೆ ಉಂಟಲ್ಲ ಉಪ್ಪಿನಕಾಯಿ, ಹಪ್ಪಳ ಎಲ್ಲ. ಅದು ಹ್ಞೂ. ರೆಡಿ ಆಯ್ತಾ ಎಲ್ಲ? ಇನ್ನು ಆಗ್ಬೇಕಾ? ಸ್ವಲ್ಪ ರೆಡಿ ಆಯಿತು, ಇನ್ನು ರೆಡಿ ಮಾಡಬೇಕು ಸ್ವಲ್ಪ. ಇಂದೊಂದು ಆಯಿಲ್ ಮಸಾಜ್ ಆದಮೇಲೆ ಮತ್ತೆ ನಾನು ಹೋಗೋದು. ಹಾಗೆ ಅವರು ಬ್ಯುಸಿ ಇದ್ದಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.